ಅತ್ತೆಯರ ನಾ ಮನೆ ಬಿಟ್ಟು ಹೊಂಟೇನಿ. ಮನೆ ಬಿಟ್ಟು ಹೊಂಟಿ? ಹೋಗ್. ಯಾಕಂತ ಕೇಳಂಗಿಲ್ರಿ ಅತ್ತೆಯರ? ನಿನಗೇನಾರ ಮನೆ ಬಿಟ್ಟು ಹೋಗಂತ ನಾ ಹೇಳಿದ್ನೇನ? ಅಲ್ಲ ಹೇಳಿಲ್ಲ ಅಂದ್ರೆ ಮನೆ ಬಿಟ್ಟು ಹೊಂಟಾಳ ಸೊಸಿ ಯಾಕಂತ ಒಂದು ಮಾತು ಕೇಳಂಗಿಲ್ಲಲ್ಲ? ಏನಾತ? ಏನಿದ್ ಜಗಳ? ಮತ್ತೇನಂದೇ ನೀನ? ಒಟ್ಟು ಸ್ವಸ್ತ್ಯಾರಿಗೆ ಏನಾರ ಒಂದು ಅಂದ ಜೀವನಕ್ಕೆ ಅದ್ರಾಗ ಕಳೆದು ಬಿಡು ನೀನು. ಕಿರಿಕಿರಿ ಮಾಡೋದ್ರಾಗ ಆತಾಗ ಎದಕ್ಕೆ ಯಾಕೆ ಬ್ಯಾಗ್ ಯಾಕೆ ತಗೊಂಡು ನಿಂತಾಳಕ್ಕೆ? ಅಯ್ಯ ನಿಮ್ಮ ದುರ್ಗವ್ ನುಂಗ್ಲಿ. ನಾನೇನ್ ಮಾಡೇನ್ರಿ ಆ ಮುಂಗ್ಲಿ ಮಕ್ಕದಕ್ಕಿಗೆ? ಕೇಳ್ರಕಿನೇ, ನಾನು ಆಕಿ ಉಸಾಬ್ರಿನ ತೆಗ್ದಿಲ್ಲ, ಮಾತು ಆಡಿಲ್ಲ, ಹಾಳಾಗ್ಯತ್ತಾಗ ನನ್ನ ಪಾಡಿಗೆ ನಾ ಅದೇನಿ. ಹೌದಾ? ಏನಾತ್ವಾ? ಮನೆ ಬಿಟ್ಟು ಹೊಂಟಾಳಂತೆ. ಓಕೆನೆ ಅಂದ್ಲ, ಹೋಗು ಅಂದೆ. ಅಲ್ಲ ಯಾಕ ಏನಂತ ಕೇಳಬಾರ್ದನ? ಮನೆ ಬಿಟ್ಟೋಕಿನ ತಕ್ಷಣ ಹೋಗು ಅಂತೀಯಲ್ಲ, ಏನೋ ಎತ್ತ ಒಂದ್ ಸ್ವಲ್ಪ ವಿಚಾರ್ಸಕ್ ಬರ್ತತಿಲ್ಲ ನಿನಗ? ಇದ ಮಾತಾಡೋ ಪದ್ಧತಿ ಹಂಗಾರ ನಿಂಗೆ ತಲಿ ಬರಬರಿ ಐತಿ? ಅಲ್ರಿ ಅರ್ಬಿ ಪ್ಯಾಕ್ ಮಾಡ್ಕೊಂಡು ಎಲ್ಲ ಕೈ ಚೀಲ ತಗೊಂಬಂದು ಹೊರಗೆ ನಿಂತು ಮನೆ ಬಿಟ್ಟು ಹೊಂಟೇನೆ ಅಂತಾಳಲ್ಲ, ಈಗ ಅರ್ಬಿ ತುಂಬ್ಕೊಳ್ಳೋಕ್ಕಿಂತ ಮುಂಚೆ ನನಗೆ ಅನ್ಬೇಕಿತ್ತ ನನಗೆ ತೊಂದರೆ ಆಗಕತ್ತೈತಿ, ಇಲ್ಲ ಇನ್ನೇನು ಕಾರಣ ಐತಿ ಅದನ್ನ ಹೇಳಿ ಅರ್ಬಿ ತುಂಬ್ಕೊಳ್ಳೋಕೆ ಹೋಗ್ಬೇಕಿತ್ತಿಕಿ. ಆ ಸಮಸ್ಯೆ ಬಗ್ಗೆ ಹರಿಯೋದಿಲ್ಲ ಅಂದ ಮೇಲೆ ಈಗ ಅದನ್ನ ಬಿಟ್ಟು ಅರ್ಬಿ ತುಂಬ್ಕೊಂಬಂದು ಬಗಲ್ದಾಗ ನಿಂತು ಹೋಗ್ತೇನೆ ಅಂದ್ರೆ ಹೋಗು ಅಂದೆ. ನೋಡ್ರಿ ನಂಗೇನಷ್ಟು ಪುರ್ಸತ್ತಿಲ್ಲ, ಹೊಟ್ಟೆ ಹಸ್ತತಿ ಏನು. ನಾ ಇದು ತಲೆ ಒಂದು ನೋವಾಕತ್ತತಿ. ಎಲ್ಲಿಕ್ಕಿ ಕುಟ್ಟಿಂದ್ರ ಕೊಲಿ ಬೇಕಾದ್ರೆ ನೀವೇ ಕೇಳ್ಕೊರಿ. ಬೆಳಗ್ಗಿದು ಉಪ್ಪಿಟ್ಟೈತೆ ಏನೋ, ಇಷ್ಟೊತ್ತಾದ್ರೂ ಅಡಿಗಿಲ್ಲ ಏನಿಲ್ಲ, ಒಂದು ಅಡಿಗೆ ಮಾಡಿಟ್ಟಿಲ್ಲ, ಮನೆ ಬಿಟ್ಟು ಹೊಂಟಾಳಿಕಿ ಸುಭದ್ರಿ. ಯಾಕವಾ ಏನಾತ? ಹೇಳ ಏನಾತಂತೇಳಿ. ಏ ಪಾಪ ತಡಿ ಮ್ಯಾಗ ಕುಂದ್ರಸ್ಕೊಂಡು ಓನಾತೆ ನನ್ ಬಂಗಾರಿಗೆ, ಓನಾತೆ ನನ್ ಚಿನ್ನಿಗೆ, ಓನಾತವ್ವ ನಿಂಗೆ ಹಾಕಲಕತ್ತೀನಿ ನೀನು, ಓನ ನೀನು ಬಂಗಲ ನನ್ ಚಿನ್ನಿ, ನನ್ ಬುದ್ಧ ಓನಾತಪ್ಪ ನನ್ ಬಂಗಾರ ಗಿಟ್ಟಿಗೆ ಏನಾತ? ಉಲ್ಲಾಳ 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 ನೀನು, ಉಲ್ಲಾಳ ಉಲ್ಲಾಳ ಯವ್ವ ನೀನು ಅನ್ಬೇಕನ? ನೋಡ್ರಿ ಮಾವರೇ ಹೆಂಗ್ ಮಾತಾಡ್ತಾರ ನೋಡ್ರಿ. ಸುಮ್ನಿರ್ಲೆ. ಹೊಟ್ಟೆ ಸ್ಥಾನವಾಗೈತಿ, ಅಡಿಗಿಲ್ಲಲ್ಲೇ ಉಣ್ಣಾಕ. ಯಾಕವ ಅಡ್ಗೆ ಮಾಡಿಲ್ಲ? ಈ ಮನೆ ನಾನು ಬೇಕೇನೇನ್ರಿ ಮಾವರ? ನಾನೇ ಯಾಕೆ ಅಡಿಗೆ ಮಾಡ್ಬೇಕು ಎಲ್ಲದನ್ನು? ನಾ ಮಾಡುದಿಲ್ಲ ಇನ್ಮೇಲೆ ಅಡಿಗೆನ. ನನಗೆ ಈ ಮನೆಗೆ ಇರಕ್ಕೆ ಆಗವಲ್ತು. ನಾ ಬೇರೆ ಮನೆಗೆ ಇರ್ಬೇಕಂತ ತೀರ್ಮಾನ ಮಾಡ್ಕೊಂಡೇನಿ ನೋಡ್ರಿ ಮಾವರ. ನಂಗೆ ಇಷ್ಟ ಇಲ್ಲ, ನಾ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕಂತ ಆಸೆ ಐತಿ ನನಗೆ. ಈಕಿನ ಹೆಂಗೆ ಓದಿಬೇಕಂತ ನನಗೇನ ತಿಳಿಲಾರ್ದಂಗೆ ಆತಲ್ಲಪ್ಪ ದೇವ್ರೇ. ಈಕಿನ ಹೆಂಗಾರ ಓದಿಲಿ ಈಕಿನ, ನನಗೇನು ಮಾಡ್ಲಿಕ್ಕಿನ ನನಗೆ ತಿಳಿಲಾರ್ದಂಗೆ ಆತಲ್ಲ. ಅಲ್ಲ ಈಕಿಗೆ ಇರಾಕ್ ಇಷ್ಟ ಇಲ್ಲ ಅಂತ ನೋಡಿ, ಈಕಿನ ಊರು ಬುಬ್ಬುಣಿ ನಿಕ್ಕಿನಿಗೆ ಏನಕ್ಕೆ ತ್ರಾಸ ಆಗಿದ್ದಿತ್ತು ಈಕಿಗೆ? ಯಾಕವ ಏನ್ ತ್ರಾಸ ಆಗೈತಿ ನಿನಗಿಲ್ಲಿ? ಮನ್ಯಾಗ ಇರಕ್ಕೆ ಆಗವಲ್ತು ಅನ್ನೋಂಥದ್ದು ಏನವ ನಿಂಗೆ ತ್ರಾಸ ಕೊಟ್ಟತಿ? ಅಲ್ಲ ನನ್ನ ಹಂಗಾರ ಈಗ ನನ್ನ ಮಗನ ತಗೊಂಡು ನೀನು ಬೇರೆ ಹೋಗೋಕೇನ ನೀನು? ಅಲ್ಲ ಇದು ನಿನಗರ ಸರಿ ಅಂತ ಅನ್ನಿಸ್ತಾ ಐತೇನ? ಹೇಳವ ಹಂಗಾರ ನೋಡೋಣ. ಮಾವರ ನನಗಿಷ್ಟ ಇಲ್ರಿ ಮಾವರ ನೀರಾಕ. ಅದೇ ಯಾಕವ ಅಂತದೇನು ನಿನಗೆ ತ್ರಾಸ ಕೊಟ್ಟೈತಿ? ಇರಾಕ್ ಇಷ್ಟ ಇಲ್ಲಾರ್ದಂಥದ್ದು ಏನಾಗೈತಿ ನಂಗೆ ಅದು ಗೊತ್ತಾಗಬೇಕಲ್ಲ. ಯಾಕ ಗೊತ್ತಿಲ್ರಿ ಮಾವರ, ನಾ ಏನು ಮಾಡ್ಲಿ ಹೇಳ್ರಿ? ನನಗೆ ಈ ಮನೆಗೆ ಏನು ಬೆಲೆ ಐತಿ ಹೇಳ್ರಿ ನೋಡೋಣ. ಏನು ಬೆಲೆ ಐತಿ? ಏನವ ಬೆಲೆ ಇಲ್ಲ ಅಂದ ಇಲ್ಲಾರ್ದಂಥದ್ದು ಏನಾಗೈತಿ ನಿನಗೆ? ಅಲ್ಲ ಈ ಮನ್ಯಾಗ ಸೊಸಿಯನ್ನ ಮರ್ಯಾದೆ ಸಿಗ್ಲಾರ್ದ ನೀನು ಈ ಮನ್ಯಾಗ ಅದೇನವ? ನಿನಗೆ ಹಂಗಾರ ನಿನಗೆ ಸೊಸಿಯನ್ನ ಮರ್ಯಾದೆ ಕೊಟ್ಟಿಲ್ಲ ನಿನಗೆ? ನೋಡು ನೀ ಮಾತಾಡ್ತಿರೋದು ಯಾಕೆ ಸರಿ ಇಲ್ಲ ನೋಡವ. ನೀನು ಇದು ಈ ಥರ ಮಾಡ್ತಾ ಇರೋದು ಮಾತ್ರ ಅಲ್ಲ, ಹಿಂಗೆಲ್ಲ ಅಲ್ಲ, ಇದು ಪದ್ಧತಿ ಅಲ್ಲ. ಇದು ಹೆಣ್ಮಕ್ಳದು. ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಏನು ಅರ್ಥ ಅದು? ಅಲ್ಲ ಎಷ್ಟು ಧೈರ್ಯ ಇದ್ರೆ ನೀನು ನನ್ನ ಮುಂದೆ ಈ ಮಾತು ಹೇಳ್ತೀವ ನೀನು? ಯಾಕ ಇದೇನು ತೀರ್ಮಾನ ನಿಂದೋ ಏನು ನನ್ನ ಮಗಂದೋ? ಕರೆ ಹೇಳವಾ, ನನ್ನ ಮಗ ಅಂದಾನ ಬೇರೆ ಮನೆ ಮಾಡ್ಕೊಂಡು ಹೋಗುನ ಅಂತೇಳಿ. ಏನು ನೀ ಹೇಳಕತ್ತೀಯೋ ಹೇಳವಾ? ಅಯ್ಯೋ ನನ್ನ ಮಗ ಬಂಗಾರದಂತವ್ರಿ, ಅವ ಯಾಕೆ ಹೇಳ್ತಾನ? ಈ ಬೆಂಡ್ಲಿದೆ ಈ ಬಿಡಾಡಿದೆ ಎಲ್ಲ ಹುಕುಮತ್ತು ಎಲ್ಲ ಕೆಲಸ ಸಿಕ್ಕಿದೆ ಕಿತಾಪತಿ. ಏನ ಬೇರೆ ಮನೆ ಮಾಡ್ಕೊಂಡು ಹೋಗಣ ಮತ್ತೊಂದ್ ಕಡೆ ಬಗ್ಗನ ಅಂತೇಳಿ ಬಾಯಿಗೆ ಬಂದಂಗೆ ಮಾಡಕತ್ತಿರೋದು ಈಕಿನ ಕೈ ಮನಸ್ಸಿಗೆ ಬಂದಂಗೆ ನನ್ನ ಮಗನ ನನ್ನಿಂದ ದೂರ ಮಾಡ್ಬೇಕಂತ ವಿಚಾರ ಮಾಡ್ಯಾಳಿಕಿ. ಅಲ್ಲ ನೀವೇ ನೋಡ್ತಾ ಅದೀರಿ ನಾನು ಹೆಂಗದೇನಿ ಅಂತೇಳಿ. ಇಲ್ಲ ಮಾವ ನೀನು ನಾಯಿ ಕಡಕ್ ಬಂತಲ್ಲ ನಿಂಗೆ. ಯಪ್ಪ ದೇವ್ರೆ. ಅತ್ತೆ ಏ ಸುಮ್ಮನೆ ಹೇಳಕ ಬಿಡ. ಅತ್ತೆ ಯಾಕೆ ಏನಾಯ್ತು? ಎಲ್ಲ ಒಂದು ನಮೂನಿ ಅದೀರಿ ನೋಡಿದ್ರಿ ಮಾವರ. ನನ್ನ ಪರಿಸ್ಥಿತಿ ಇದೆ ಈಗಾಗಿರೋದು. ನನಗೆ ಈ ಮನೆ ಒಳಗೆ ಒಟ್ಟ ಒಂದು 3 ಕಾಸಿನ ಕಿಮ್ಮತ್ತು ಇಲ್ಲ, ನೆಮ್ಮದಿ ಅನ್ನೋದಂತೂ ಮೊದಲೇ ಇಲ್ಲ. ಹೆಂಗಿರ್ಬೇಕು ಹೇಳ್ರಿ ಹಂಗಾರ ನೋಡೋಣ ಈ ಮನೆ ಒಳಗೆ ನಾನು. ಏನಾಯ್ತು ಯಾವ ನೋಡ್ರಿ ನೆಮ್ಮದಿ ಇಲ್ಲ ಅಂತ ಈಗೇನೋ ನೆಮ್ಮದಿ ಇಲ್ಲಂತೆ. ಅಲ್ಲ ನಾನು ಮೊದ್ಲಿ ನಂಗೆ ಏನು ಬೈತೇನೆ ಮಾಡ್ತೇನೆ ಏನಾರ ಅಂತೇನೆ ಆಡ್ತೇನೆ, ನನ್ನ ಪಾಡಿಗೆ ನಾನು ಇರ್ತೀನಿ, ನನ್ನಷ್ಟಕ್ಕೆ ನಾನು ಇರ್ತೀನಿ. ಯಾಕೆ ಬೇಕು ಅಂತೇಳಿ ಹೇಳೋದು ಬಿಟ್ಟೇನಿ, ಕೇಳೋದು ಬಿಟ್ಟೇನಿ, ಎಲ್ಲ ಬಿಟ್ಟೇನಿ. ಇದೆಲ್ಲ ಸುಮ್ಮನಿದ್ರು ಈಗ ಮಾಡ್ತಾಳ ಅಂದ್ರೆ ಈಕಿ ಏನು ಹೇಳೋದು ಇದಕ್ಕಂತ? ಮನಿ ಬ್ಯಾರ್ ಮಾಡ್ಕೊಂಡು ಹೋಗಂತದ್ದು ಏನ್ರಿ ಬಂದತಿ ಈಕಿಗೆ ರೋಗ? ಅಲ್ವಾ ಅದೇನ ನಿಜ ಬಿಡು. ನಾನು ನೋಡಿಲ್ಲ ಈಗ ಸದ್ಯಕ್ಕೆ ಒದರ್ಕೊಂತ ನಿಂತಿದ್ದು ಮಾಡಿದ್ದು. ಸುಮ್ಮನೆ ಅವಾಗೇನೋ ಬೈತಿದ್ಲು ಅನ್ಕೋ, ಈಗ ಕಡಿಮೆ ಆಗೈತಲ್ಲ. ಯಾಕೆ ಏನಾತ? ಎಲ್ಲ ಮ್ಯಾಲಿನ ಮಾತಿಗೆ ಅಷ್ಟೇ ರೀ ಮಾವರ, ಯಾವುದು ಕಮ್ಮಿ ಏನಾಗಿಲ್ಲ. ಈಗ ಮೊದಲೆಲ್ಲ ಕಣ್ಣಿಗೆ ಕಾಣಂಗೆ ಮಾಡ್ತಿದ್ರು, ಈಗ ಕಣ್ಣಿಗೆ ಕಾಣಂಗೆ ಮಾಡ್ತಾ ಇಲ್ಲ ಅಷ್ಟೇ. ಮೊದಲು ಅತ್ತೆ ಒಬ್ಬರೇ ಕಾಟ ಕೊಡ್ತಿದ್ರು, ಈಗ ಸಸಿನ ಸೇರ್ಕೊಂಡಾಳ. ನೋಡಿ ಏನು ಬೂಟ್ಲೆ ಹೊಡೆಯಕ್ಕಿಲ್ಲ ಈಕಿನ. ನಾನೇನು ಕಾಟ ಕೊಟ್ಟಿನಿ ರೂಪಾಕ ನಿನಗೆ? ಅಲ್ಲ ನಾನೇನಾರ ಹೇಳ್ತೀನಿ ಕೇಳ್ತೀನಿ, ನಿಮ್ಗೆ ಏನಾರ ಅಂತಿನ ಆಡ್ತೀನ? ಅಲ್ಲ ಸುಮ್ಮನೆ ಹಿಂಗೆ ಮಾತಾಡಬಾರ್ದಪ್ಪ ಮನುಷ್ಯ. ಅಲ್ಲ ಅದೇನ ನಿಜ. ಯಾಕೆ ಏನಾತವ?
ಏನಂತಾಳಕಿ ನಿನಗೆ ಅನ್ನದರ ಏನಂದ್ಲಕ್ಕಿ? ಯಾಕೆ ಹಿಂಗೆ ಯಾಕೆ ಮಾಡಕತ್ತಿ ಇವತ್ತು ನೀನು? ನೀನು ಪದ್ಧತಿ ಅಲ್ ಬಿಡವ ಇದು ಮಾಡೋದು ಯಾಕೆ? ಮಾವರ ಈ ಮನಿ ಒಳಗೆ ನಮ್ಮವ್ವ ನಮ್ಮಪ್ಪ ನನಗೆ ಬೇಕಾದ ಕಳ್ಳು ಬಳ್ಳಿ ಯಾರು ಬರ್ಕೂಡ್ದಂತೆ, ಬರಬಾರ್ದಂತೆ. ನಾನೊಬ್ಬಕ್ಕೆ ಇಲ್ಲೇನೋ ಬಂದ್ಬಿಟ್ಟಿನಂತೆ, ನಾನೊಬ್ಬಕ್ಕೆ ಇರ್ಬೇಕಂತೆ. ಯಾರು ಬರಬಾರ್ದು ಹೋಗ್ಬಾರ್ದು ಅಂದ್ರೆ ಹೆಂಗಿದು? ಹೇಳ್ರಿ ನೀಡೋಣ. ಅಷ್ಟೇ ಅಲ್ಲ ಮಾವರ, ಈ ಮನಿ ಒಳಗೆ ಕೆಲಸ ನನಗೊಂಥರ ಹೆಚ್ಚಿಗೆ ಹೇಳ್ತಾರೆ, ಅಕ್ಕಿಗಷ್ಟು ಹೆಚ್ಚಿಗೆ ಹೇಳಂಗಿಲ್ಲ ಕೆಲಸ. ನಾನೊಬ್ಬಕ್ಕೆ ಕೆಲಸ ಮಾಡಿ 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 ಸಾಯ್ಬೇಕು ಈ ಮನಿ ಒಳಗತ್ತಾಗ. ನಂಗೆ ಸಾಕಾಗೈತ್ರಿ ಮಾವರ, ನನ್ನ ಕೈಲಿ ಆಗೋದಿಲ್ಲ ಇನ್ಮೇಲೆ. ನಾ ಹೇಳತ್ತೀನಲ್ಲ, ನನ್ನ ಕೈಲಿ ಆಗಲ್ಲ. ನನ್ನ ಗಂಡಗೂ ಹುಯಿ ಅಂತ ಕೆಲಸ ಕೊಡೋದು, ಅವ್ರಿಗೂ ಕೆಲಸ ಮಾಡು 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 ಅಂತ ಹೇಳೋದು, ನನಗೂ ಹೇಳೋದು. ಇವ್ರು ನೋಡ್ರಿ ಈಗ ಡ್ಯಾನ್ಸ್ ಮಾಡ್ಕೊಂತ ಕುಣ್ಕೊಂತ ರೋಡ್ನ ನಕ್ಕೊಂತ ಬರ್ತಾರ ಆರಾಮಾಗಿ. ನಾವು ಹಂಗದಿವ ಇಲ್ಲ, ಇರಕ್ಕಾಗಲ್ಲ. ಅದನ್ನೇ ಹೇಳೋದು ನಾನು ನಿಮಗೆ. ನಮ್ಮ ಮನ್ಯಾಗ ನನಗಂತೂ ಜೀವನ ನೆಮ್ಮದಿ ಅನ್ನೋದೇ ಇಲ್ದಂಗೆ ಆಗ್ಬಿಟ್ಟತ್ ನೋಡ್ರಿ. ಗಂಡನ ಹೇಳ್ದಂಗೆ ಕೇಳ್ತಾನ, ಗಂಡಂತೂ ಏನೂ ಉಪಯೋಗಿಲ್ಲ. ಈಗ ನೋಡ್ರಿ ಈಕಿಗೆ ಏನಾರ ಬೇಜಾರಾತಂದ್ರೆ ಗಂಡ ಹೇಳ್ದಂಗೆ ಕೇಳ್ತಾನ. ಬೇಡ ಬಿಡು, ನನ್ನ ಮನೆ ಬಿಟ್ಟೋಕೇನೆ ಅಂದಾಗ ಆಯ್ತು ಅಂತೇಳಿ ಹೋಗಿ ಅಲ್ಲೇ ಉಳ್ಕೊಂಡಿದ್ರು. ನೀ ಅತ್ತಿಯರ ಹೋಗಿ ಕರ್ಕೊಂಬಂದಿದ್ದು. ನಾನು ನನ್ನ ಗಂಡಗೆ ಎಷ್ಟು ದಿನ ಅಂತ ಹೇಳತ್ತಿ, ನನಗೆ ಇಲ್ಲಿ ಇರಕ್ಕಾಗಲ್ತು, ಬೇಡ ಬ್ಯಾರ ಹೋಗೋಣ ಅಂತೇಳಿ. ಅವ್ರು ಒಂದು ಹೆಜ್ಜೆ ಕಿತ್ತಿಡಕ್ ತಯಾರಿಲ್ಲ. ಮತ್ತೆ ಇದಕ್ಕೆ ಏನು ಹೇಳ್ತೀರಿ ಹೇಳ್ರಂಗಾರ ನೀವೇ ನೋಡೋಣ ಅತ್ತಾಗ. ಹೇಳ್ರಿ. ಒಟ್ಟು ನಂಗೆ ಈ ಮನೆ ಒಳಗೆ ಆಗಲ್ರಿ ಮಾವರ, ನಂಗೆ ಇರಕ್ಕಾಗಲ್ಲ. ನನಗೆ ಈ ಮನೆ ಒಳಗೆ ಸ್ವತಂತ್ರ ಅನ್ನೋದೇ ಇಲ್ಲ. ಒಂಥರ ಕೆಲಸದ ಆಳಕ್ಕಿಂತ ಕಡಿಯದೀನಿ. ನಿನ್ನೆ ಬಾಂಡೆ ತಿಕ್ಕಾತೇನೆ, ಎಷ್ಟು ಬಾಂಡೆ ತಂದಿಟ್ಟಾರ ಕೇಳ್ರಿ ಅತ್ತಿಯರು. ಒಂದೇ ನಮ್ಮನೆ ಬಾಂಡೆ ತಂದು ಇಡ್ತಾರ. ಅಕ್ಕಿ ಬಾಂಡೆ ತಿಕ್ಕುವತ್ನಾಗ ಅಷ್ಟು ಬಾಂಡೆ ಇಡಂಗಿಲ್ಲ. ರೂಪಾಕ ನೀ ತಪ್ಪು ತಿಳ್ಕೊಳತ್ತಿ. ಮೊನ್ನೆ ನಾ ತಿಕ್ಕುವತ್ನಾಗು ಹಿಟ್ಟಿನ ಡಬ್ಬಿ, ನೀರಿನ ಟಾಕಿ ಎಲ್ಲ ತಿಕ್ಕೇನಪ್ಪ. ನೀ ಸುಮ್ಮನಿರು, ಹೇಳ್ಬೇಡ. ಏನು ನಂಗೆ ಗೊತ್ತೈತಿ, ನೀ ಮೊನ್ನೆ ಹೋಗಿ ಬಂದಾಗಿಂದ ಎಷ್ಟು ಬದ್ಲಿ ಹೇಗೆ ಅಂತ ನಂಗೆ ಗೊತ್ತೈತಿ. ಮೊದ್ಲು ಹಿಂಗಿದ್ದೇನೆ ನನ್ನ ಜೋಡಿ, ಎಷ್ಟು ಚಂದಿದ್ವಿ ನಾವಿಬ್ರು. ನಾನು ಏನಾರು ಅಂತಿದ್ದೆ ನಿಂದೊಂದು ಕೆಲಸ ಹೆಚ್ಚಿಗೆ ಆದರೂ ನಾನೇ ಮಾಡಿರ್ತಿದ್ದೆ. ಆದ್ರೂ ಮೊನ್ನೆ ಹೋಗಿ ಬಂದಾಗಿಂದ ನಿನ್ನ ಪಾಡಿಗೆ ನೀನು ಸುಮ್ಮನೆ ಆಗ್ಬಿಟ್ಟು. ಇವ್ರು ನನಗೆ ಏನೇ ಮಾಡಿದ್ರು ಒಂದು ವಾಪಸ್ ಮಾತಾಡಂಗಿಲ್ಲ ನೀನು ಅವರಿಗೆ, ಗೊತ್ತನ? ಮೊದ್ಲು ಹಿಂಗಿರ್ತಿದ್ದೇನೆ, ಅದು ಯಾಕೆ ಹಿಂಗೆ ಯಾಕೆ ಮಾಡಕತ್ತೀರಿ, ಹಂಗೆ ಯಾಕೆ ಮಾಡ್ತೀಯತ್ತಿ ಅಂತ ಕೇಳ್ತಿದ್ದೆ. ಆಕ್ಯಾಕೆ ಮಾತಾಡ್ಬೇಕಾ? ಬಿಡಾಡಿ, ಆಕ್ಯಾಕೆ ಮಾತಾಡ್ಬೇಕು? ದೇವ್ರು ನಿನ್ಗೇನು ಬಾಯ್ ಕೊಟ್ಟಿಲ್ಲನ? ನಿಂಗೆ ಬೇಕಾದ್ರೆ ನೀ ಮಾತಾಡ್ಕೊ. ಇಲ್ಲ ತೀವ್ರ ತಿಂಡಿ ಒಟ್ಟು ಹಿಂಗೆ ಮಾಡಿ ಅತ್ತಿ ಸುಸಿ ನಡಕ್ ತಂದಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿಯಲ್ಲ ನೀನು. ನೋಡು ಮತ್ತೆ ಯಾಕಂತೀನಿ ನಾನು, ಇದೇ ಕಾರಣಕ್ಕೆ ನಿನಗೆ ಭಾರಿ ಸೊಕ್ಕು ನಿನಗೆ. ಒಟ್ಟು ಹೆಂಗಾರ ಮಾಡಿ ಅತ್ತಿ ಸುಸಿ ಚಂದದಾರ ಇವರು, ಇವ್ರಿಬ್ರು ನಡಕ್ ತಂದಾಕನ ಅಂತ ಕಾಯ್ತಾ ಅದೀಯಲ್ಲ. ನಾವಲ್ರಿ ಮಾವರ, ನಾ ಇಲ್ಲಿ ಇರುದಿಲ್ಲ ಅಷ್ಟೇ. ನೋಡ್ವಾ, ನಾ ಬದುಕಿರೋ ಮಟ್ಟ ನನ್ನ ಮಗ ಮನಿ ಬ್ಯಾರ್ ಮಾಡ್ಕೊಂಡು ಹೋಗಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ಏನು ನನಗಿಷ್ಟ ಇಲ್ಲ. ನನ್ನ ಮಗ ನನ್ನ ಬಿಟ್ಟು ನನ್ನ ಮಗ ಅದು ಹೆಂಗವ ಬರ್ತಾನೆ ನಿನ್ನ ಜೋಡಿ? ಹೇಳಂಗಾರ ನೋಡೋಣ. ಏನಂತ ತಿಳ್ಕೊಂಡ್ಬಿಟ್ಟಿ ನೀನು? ಇದಕ್ಕೆ ಸರಿ ಇಲ್ಲವ ಇದು ನೀ ಮಾಡಿದ್ದು. ಈಗ ನಂಗೆ ಯಾಕೆ ಸರಿ ಅಂತ ಅನ್ನಿಸ್ಲಿಲ್ಲ ನೋಡು ನನಗೆ. ನನ್ನ ಮಗನ ನಾನು ಯಾಕವ ಬಿಟ್ಟಿರ್ಲಿ? ಹಂಗೆ ಕೇಳ್ರಿ, ನೀವ್ಯಾರು ಕೇಳಲ್ಲ, ಅದಕ್ಕೆ ಹಂಗೆ ಮಾಡ್ತಾಳಕಿ. ನನ್ನ ಮಗನ ನನ್ನಿಂದ ಬ್ಯಾರ್ ಮಾಡಕ್ ಯಾರಿಗೂ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಡ. ಯಾರು ಹಿಂಗ್ ಬಾಯ್ ಬಿಟ್ಟು ಕೇಳಲ್ಲ, ಅದಕ್ಕೆ ಮಾಡ್ತೀನಿ ನೀನು ಹಕ್ಕಿಕತ್. ಏನ್ ಹಿಂಗ್ ಮಾಡಿ ಹಂಗಿಂಗ್ ಮಾಡಿ ಇವ್ರ ಅತ್ತಿ ಸುಚಿ ಚಲೋ ಆಗ್ಬಿಟ್ಟಾರ. ನಾನು ಇಲ್ಲಿ ನಿದ್ರೊಳಗಾಲಿಲ್ಲ, ಬೇಡ ಬ್ಯಾರ ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡಿಯಲ್ಲ. ನನ್ನ ಮಗ ಬರೋದಿಲ್ಲ, ಬೇಕಾದ್ರೆ ನೀವು ಹೋಗ್ಕೋ. ನಿನಗೇನು ಹೋಗಂತ ಯಾರು ಹೇಳಿಲ್ಲ, ಆದ್ರೆ ಹೇಳಕತ್ತೀನಿ. ನೀ ಬೇಕಾದ್ರೆ ಹೋಗ್ಕೋ, ನನ್ನ ಮಗನ ಕರ್ಕೊಂಡು ಹೋಗಂಗಿಲ್ಲ ಅಷ್ಟೇ. ನೀನು ಇಬ್ರು ಸುಸ್ತಾರನು ಒಂದ ಥರ ನೋಡ್ಕೋರ ಏನ? ಇದ ಫಸ್ಟ್ ಇದ ಲಾಸ್ಟ್. ಅವ್ರ ಅವ್ವ ಅಪ್ಪ ಬರಬೇಡ ಅಂತ ಯಾಕೆ ಹೇಳ್ತಿ? ಹೋಲತ್ತ ಬಂದ್ರೆ ಬರವಲ್ರಾಕ್ ಬಿಡು. ಅವ್ರನ್ನ ಚಲೋ ನೋಡ್ಕೋಬೇಕ್ರಿ ಮಾವರ ಬಂದಾಗ. ನಕ್ಕೊಂತ ಖುಷಿಯಿಂದ ನೋಡ್ಕೋಬೇಕು. ಅವ್ರು ತಂದಿದ್ದು ಇವ್ರು ತಿನ್ಬೇಕು. ಅದೆಲ್ಲ ಆಗಲ್ಲ ನೋಡ. ಅವ್ರು ತಂದಿದ್ದು ನಾ ಯಾಕೆ ತಿನ್ಬೇಕು? ನಕ್ಕೊಂತ ಖುಷಿಯಿಂದ ಅಂದ್ರ ಏನ್ ಬಂದ ತಕ್ಷಣ ಬರಿ ಒಟ್ರೆ ಆರಾಮದಿರನ್ರಿ ಅಂತೇಳಿ ಎಲ್ಲ ಮಾತಾಡಕ್ ಆಗಲ್ಲ ನನಗೆ. ನಾ ಹೆಂಗಿರೋದು ಹಂಗ ಇರಕ್ಕೆ ಬಂದ್ ಹೋಗ್ಕೋ ಅನ್ನ. ಅದಕ್ಕೋಸ್ಕರ ನನ್ನ ಮಗನ ಕರ್ಕೊಂಡು ಏನು ಬ್ಯಾರ ಮನೆ ಮಾಡ್ಕೊಂಡು ನೀ ಆಡಳಿತ ಮಾಡ್ಬೇಕಾಗಿಲ್ಲ. ಅಂದ್ರೆ ತಾಯಿ ಮಗಳು ಸೇರಿ ನನ್ನ ಮಗನ ಬಗ್ಬಡಿಯನ ಅಂತ ಮಾಡಿರ ಯಾರಿಗೆ ಗೊತ್ತು? ಹೌದನ್ನಂಗ 9 ತಿಂಗಳು ಹೊಟ್ಟಾಗಿಟ್ಕೊಂಡು ಸಾಕಿ 22 ವರ್ಷ ಮಟ ಹೌದನ್ನಂಗ ನನ್ನ ಮಗನ ಎದಿ ಉದ್ದ ಬೆಳೆಸೇನಿ. ನೀನು ಈಗ ಬಂದು ಮುಲ್ಲಾಣಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತಲ್ಲ ಹೇಳಕತ್ತಿರೋದು. ಗಿಣಿ ಸಾಕಿ ಗಿಡಗಿನ ಕಾಯ ಕೊಟ್ಟಂಗೆ ನಿನ್ನ ಕಾಯ ಕೊಡಕ್ಕೆ ನನಗೆ ಹರ್ಕತ್ತಿದ್ದತ್ತೆ ಹಡದ ಮಗನ ಏನಂತ ತಿಳ್ಕೊಂಡ್ಬಿಟ್ಟಿ ನೀನು? ಇದಮ್ಮ ನೀ ಮಗ ಇಲ್ಲೇ ಇರ್ತಾನವ. ಅವ ಏನಾರ ಅಂದ ನಾನು ಮನಿ ಬ್ಯಾರ ಮಾಡ್ಕೊಂಡು ಹೋಗ್ತೇನೆ ಅಂತೇಳಿ ಬರ್ಲಿ ಇವತ್ತಂಗಾರ ಕೇಳ್ತಾನೆ ಅವನ್ನ. ಏನಪ್ಪ ತಾ ಹೇಳಕ್ಕಾಗ್ಲಾರ್ದ ಹಿಂತಿ ಕಡೆ ಹೇಳ್ಸಿಯನ ಅಂತ ಕೇಳ್ತಾನೆ. ಅವ್ರು ಅಲ್ಲ ಅಂತಂದ್ರು. ನಾನು ಮನಿ ಹಿರೇ ಮಗ ಹಾಕನೆ, ನಾ ಹಂಗೆ ಹೋಗಕ್ಕೆ ಬರಲ್ಲ, ನಾ ಹೋಗುದಿಲ್ಲ, ನಮ್ಮ ಅಪ್ಪನ ಬಿಟ್ಟು ನಾ ಯಾಕೆ ಹೋಗ್ಲಿ, ಈರಾನ್ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಏನಾಗಲ್ಲ, ನಾ ಹೇಳ್ತೇನೆ ತಗೋ ಅವಾಗ ಅಂತ ಅಂತಾರವ್ರು. ಮತ್ತು ಹೌದಾ, ಅಯ್ಯೋ ನನ್ನ ಬಂಗಾರದಂತ ಮಗ ನೋಡ್ದೇನು ನನ್ನ ಮಗ. ಇದು ನಿಂಗೆ ಸಹಿಸ್ಕೊಳಕ್ ಆಗ್ವಲ್ತಲ್ಲ. ನನಗೆ ಈಗ ಗೊತ್ತಾತು ನಿನಗೆ ಇದು ಸಹಿಸ್ಕೊಳಕ್ ಆಗ್ವಲ್ತು. ಅದಕ್ಕೆ ಈ ಥರ ಮಾಡ್ತಾ ಇದೀನಿ ನೀನು. ಹೆಂಗೆ ಮಾಡಿ ಇವ್ರನ್ನ ಒಬ್ರಿಗೊಬ್ರನ್ನ ದೂರ ಮಾಡೋಣ ಅಂತ. ನಿನ್ನಂತಾರ ನೀ ಎಷ್ಟು ಜನ ನೋಡಿಲ್ಲ ನಾನು. ನನ್ನ ಮಗ ಬರೋದಿಲ್ಲ ಅಂತ ಹೇಳನಿಲ್ಲ, ನನಗೆ ಇಷ್ಟೇ ಸಾಕು, ಧೈರ್ಯ ಬಂತು ನನಗೆ. ನನ್ನ ಮಗ ಬರೋದಿಲ್ಲ ಅಷ್ಟೇ, ನೀ ಬೇಕಾದ್ ಮಾಡ್ಕೊ. ತಾಯಿ ಮಗನ್ ದೂರ ಮಾಡಿ ಯಾ ಕರ್ಮ ಕಟ್ಕೋಬೇಕಂತ ಮಾಡಿ ನಾ ಹೇಳ್ತೇನೆ ಕೇಳು. ಇದನ್ನೇನಾರ ವಿಚಾರ ಮಾಡಿದ್ರೆ ತೆಲನ್ ತೆಗೆದ್ಬಿಡ ನೀನು. ನೋಡೋಣಂಗಾರ ನನಗೆ ಈ ಮನ್ಯಾಗ ಬೆಲೆನೇ ಇಲ್ಲ ಅಂದಮೇಲೆ ನಾನು ಯಾಕಿರ್ಲಿ ಹೇಳ್ರಿ? ಈ ಮನೆ ನನಗೆ ಬೆಲೆ ಇಲ್ಲ ಅಂದಮೇಲೆ ಬೇಡ, ನಾನು ಓಕೆನ್. ರೂಪಾಕ ದುಡುಕ್ಬೇಡ, ಹೇಳೋ ಮಾತು ಒಂದು ಸ್ವಲ್ಪ ಕೇಳು. ಯಾಕಕ್ಕ ಹಂಗೆ ಮಾಡ್ತಿ?
ಯಾಕೆ ಹಂಗೆ ದುಡ್ಕಾಕತ್ತಿ? ಅಲ್ಲಿ ಏನು ಮನೆ ಬಿಟ್ಟು ಹೋದ್ರೆ ಎಲ್ಲ ಬಗೆ ಹರಿದು ಬಿಡ್ತೈತಂತ ಮಾಡಿ ಏನೋ ಎಲ್ಲ ಇಲ್ಲಕ್ಕ. ಅದಕ್ಕೆ ನನ್ನ ಮಾತು ಕೇಳಕ್ಕ, ಹಂಗೆ ಮಾಡಬೇಡ ರೂಪಾಕ. ಸುಮ್ಮನಿರು, ಮಾವ ಬರ್ಲಿತ್ತವ ನಾ ಮಾತಾಡ್ತೀನಿ. ಇಷ್ಟಕ್ಕೂ ಇಲ್ಲಿ ಯಾರು ಏನು ಅಂದೇ ಇಲ್ಲ, ಸುಮ್ಮನೆ ಇದು ಮಾಡ್ಕೊಳಕತ್ತೀಯವ ನೀನು. ನಂಗೆ ಇಷ್ಟ ಇಲ್ಲ. ನಮ್ಮವ್ವ ನಮ್ಮಪ್ಪ ಬಂದು ಒಂದು ವಾರಗಟ್ಲೆ ಇರ್ಬೋದು ನನ್ನ ಮನ್ಯಾಗ, ಇರಾಕ್ ಬಿಡವಲ್ರು. ಅಲ್ಲೇ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಬಾ ಕಿರಿಕಿರಿ ಮಾಡಕತ್ತಾರಂತ. ಸ್ವಲ್ಪ ಯಾಕ ಒಂದು 4 ದಿನ ಬಂದು ಇರ್ಬೇಕು ಅನ್ಸಕತ್ತೈತವ ನಿಮ್ಮ ಮನೆಗೆ ಅಂತ ಕೇಳಕತ್ತಾರ. ಬಂದಿರ್ಬೇಕಂದ್ರೆ ಇರಾಕ್ ಆಗಂಗಿಲ್ಲ ಇಲ್ಲೇ. ಹಂಗಾರೆ ಹೇಳ್ರಿ 4 ದಿನ ನಮ್ಮವ್ನ ಇಟ್ಕೊಲೆ ಇಲ್ಲೇ. ಇದು ನನ್ನ ಮನೆ. ನಿಮ್ಮವ್ವ ನಿಮ್ಮಪ್ಪ ಬಂದಿರಾಕ ನಾ ಯಾಕೆ ಬಿಡ್ಲಿ? ಬರ್ಬೇಕು, ನೋಡ್ಬೇಕು, ಹೋಗ್ಬೇಕು ಅಷ್ಟೇ. ಅದಕ್ಕಾಗಿ ಏನ ಇಲ್ಲಿ ಬಂದು ಇಟ್ಕೊಳ್ಳೋದೆಲ್ಲ ಸುಳ್ಳು. ನಾ ಅದಕ್ಕೆಲ್ಲ ಅವಕಾಶ ಕೊಡೋದೇ ಇಲ್ಲ ಅಂತ ತಿಳ್ಕೊಂಬಿಡು ನೀನು. ಅತ್ತಿ ಪಾಪ ಮತ್ತೆ ಹಡದ ಮಗಳು ಈಗ ಮಗಂದ ಎಷ್ಟು ಕರ್ತವ್ಯ ಇರ್ತೈತಿ ಅಷ್ಟೇ ಮಗಳದು ಇರ್ತೈತಿ. ನೀ ಯಾಕತ್ತಿ ಬೇಡ ಅನ್ನಕತ್ತಿ? ಇರ್ಲಿ ಬಿಡತ್ತಿ, ಬೇಕಾದ್ರೆ ಬಂದು ಇರೋದಾದ್ರೆ ಇರ್ಲಿ ಪಾಪ. ಏಯ್ ಹಡ್ಬಿಟ್ಟಿ, ನಿಂದ ಎಟ್ಟೈತೆ ಅಟ್ ನೋಡ್ಕೋ. ನಿನಗಿದ್ ಸಂಬಂಧ ಇಲ್ಲ ಏನ? ಸುಮ್ನಿರ, ಬಂದಿರೋದಾದ್ರೆ ಇರ್ಬೇಕಂತ. ಯಾಕೆ ಬಂದಿರ್ಬೇಕು? ಕತಿ ನಿಂದೊಂದ ಸುಮ್ನಿದ್ದಂಗಿದ್ದಂಗು ಏನಾರ ಒಂದು ಹಚ್ಚಿಬಿಡ್ತಾಳ ಈಕೆ. ನೋಡು ಹೊಟ್ಟಸ್ತು ನನಗೊಂಥರ ಗ್ಯಾಸ್ ಆಗೈತಿ, ದೇಗ್ ಬರಾಕತ್ತೈತಿಲ್ಲ ಗೊತ್ತನ? ಹೊಟ್ಟಿಗೆ ಇಷ್ಟೊತ್ತಾದ್ರೂ ಕೂಳಿಲ್ಲ, ಅತ್ತಿಗೆ ಅಡಿಗೆ ಮಾಡಿ ಇಡ್ಬೇಕನ್ನ ಚಿಂತಿಲಿಕ್ಕಿಗೆ ಹೊಂಟ್ ನಿಂತಾಳ. ದಿಬ್ರ ದಿಂಡಿ ದೀಪ ಎಲ್ಲಿಟ್ಟಂದ್ರೆ ಕುಂಬಿ ಮ್ಯಾಗ ಇಟ್ಟಿದ್ದೆ ಅಂತೇಳಿ 4 ದಿನ ಎಲ್ಲ ಬಂದಿರಂಗಿಲ್ಲ ನೋಡು. ಬೇಕಾದ್ರೆ ಒಂದಿನ ಇದ್ದು ಹೋಗನ್ನು. ಒಂದಿನ ಅಂದ್ರೆ ಏನು, ಬೆಳಗ್ಗೆ ಬಂದು ಚಂಚ್ಕೋಬೇಕಷ್ಟೇ. ಮಾವರ ನೋಡ್ರಿ, ನಿಮಗರ ಅವ್ರು ಮಾತಾಡ್ತಿರೋ ಸರಿ ಅನ್ನಿಸ್ತಾಯ್ತನ? ಏಯ್ ಎಷ್ಟಾದ್ರೂ ಮಗಳು ಏನೋ ಒಂದು ಅಪ್ಪ ಅವ್ವ ತೊಂದರೆದಾಗ ಅದಾರ ಅಂದಮೇಲೆ ಇಟ್ಕೊಳ್ಳೋದಕ್ಕೆ ಕರ್ತವ್ಯ ಆಕತಿ. ಇರ್ಲಿ ಬಿಡು, ನೀನ್ ಯಾಕೆ ಬೇಡ ಅಂತೀ? ರೀ ಇರಂಗಿಲ್ಲ ಏನು ಯಾಕಂತ ಕೇಳಕತ್ತೇನೆ ನಾನು. ಏನು ಭಾಳ ಸೊಸಿ ಪರವಾಗಿ ಮಾತಾಡಕತ್ತೀರಲ್ಲ? ನೋಡ್ವಾ, ಬೇಕಾದ್ರೆ 1-2 ದಿನ ಬಂದು ಇದ್ದೋಗನ್ನು, ಹೆಚ್ಚಿಗೆ ಬೇಡ ಏನು. ನಾ ಯಾಕಂದ್ರೆ ನಿಂಗೆ ಗೊತ್ತಿಲ್ಲ, ಈ ಊರಾಗ ಒಂಥರ ಹೆಂಗಂದ್ರೆ ಭಾಳ ಮರ್ಯಾದಿಂದ ಜೀವನ ಮಾಡ್ತಾ ಇದೀನವ. ಯಾಕಂದ್ರೆ 4 ಮಂದಿ ಏನಾರ ಪ್ರಶ್ನೆ ಕೇಳಿದ್ರೆ ನಂಗೆ ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ, ಅದಕ್ಕೆ ಕೇಳತ್ತೀನಿ. ಅದರಿ ಮಾವರ, ಯಾಕೆ ಅಂಥದ್ದೇನಾಗೈತಿ ಅಂತ ನಂಗೆ ಅರ್ಥ ಆಗೋಲ್ತು. ಆಯ್ತು ತಗೋರಿ. ಈಗ ಮನೆ ಬಿಟ್ಟು ಹೋಗ್ತೀನಿ ಅಂತೀಯಲ್ಲ, ಈಗ ಹೋಗಿ ನೀನು ಅಲ್ಲೇ ತವ್ರ ಮನ್ಯಾಗ ಇರಕ್ಕೆ ಹೌದಿಲ್ಲ? ಮತ್ತು ಅವರು ನಿಮ್ಮ ಅಪ್ಪಗೆ ಕಿರಿಕಿರಿ ಮಾಡಕತ್ತಾರ ಅಂದ್ರೆ ಈಗ ನೀವು ಹೋದ್ರೆ ಅವ್ರು ನೀನು ಚಲೋ ನೋಡ್ಕೋತಾರನವ? ಹೇಳಂಗಾರ ನೋಡೋಣ. ಅಲ್ಲ, ನೀವು ಹೋದ್ರೆ ನೀನು ಚಲೋ ನೋಡ್ಕೋತಾರನ? ಆ ನಂಬಿಕೆ ನಿನಗೆ ಐತೆನ? ಹೇಳಂಗಾರ ನೋಡೋಣ. ನಿನ್ನ ಹೋದ್ರೆ ಅವ್ರು ಚಲೋ ನೋಡ್ಕೊತಾರ ಅನ್ನೋದಾದ್ರೆ ಹಂಗಾರೆ ಹೋಗು, ಹಂಗಾರೆ ನೋಡೋಣ ತಗ. ಪಾಪ ನೀನು ಅಲ್ಲಿ ನೆಮ್ಮದಿಯಾಗಿ ಇರ್ತೀಯ ಅನ್ನೋದಾದ್ರೆ ನನಗೇನು ಬೇಜಾರೇನಿಲ್ಲ. ಮಾವರ, ನೀವು ಹಂಗಾರೆ ನನಗೆ ಹೋಗಂತೀರಿ? ಕುಣಿಯಾಕತ್ತಿ ಹೋಗ್ಬೇಕಂತೇಳಿ ಬ್ಯಾಡ ಅಂದ್ರೆ ಬಿಡ್ತೀಯೇನ ಹಂಗಾರೆ ನೀನು? ಹಂಗಲ್ವಾ, ನಿನಗೆ ಹೋಗಂತ ನಾ ಹೇಳ್ತಾ ಇಲ್ಲ. ಈಗ ನಿಮ್ಮ ಅವ್ಗ ಅಷ್ಟು ಕಿರಿಕಿರಿ ಮಾಡಕತ್ತಾರ ನಿಮ್ಮಪ್ಪ ನಿಮ್ಮ ಅವ್ಗ ಅಂತೀಯ, ನೀ ಅಂತಿ. ಮತ್ತು ಅವ್ರಿಗೆ ಅಷ್ಟು ಕಿರಿಕಿರಿ ಮಾಡಕತ್ತಾರು, ನಿನ್ನೆ ಹೆಂಗೆ ಚಂದ ಇಟ್ಕೋತಾರಂತ ನಂಗೆ ಅದು ಅರ್ಥ ಆಗೋಲ್ತು. ನಾನು ಅದನ್ನೆಲ್ಲ ವಿಚಾರನ ಮಾಡ್ಲಿಲ್ರಿ ಮಾವರ. ನಮ್ಮವ್ವ ನಮ್ಮಪ್ಪ ಸ್ವಲ್ಪ ತೊಂದರೆ ಆಯ್ತು, 2 ದಿನ ಇಟ್ಕೊಳ್ಳೇನ್ರಿ ಮಾವರ. ರೂಪಾಕ ನೀ ಕರ್ಸು. 2 ದಿನ ಯಾಕಿಲ್ಲ ಅಂದ್ರೆ 4 ದಿನ ಇದ್ದೋಗ್ಲಿ. ಅದ್ರಾಗ ಏನೈತಿ? ತಂದೆ ತಾಯಿಗೆ ಕಷ್ಟ ಅಂದಾಗ ಮಕ್ಕಳು ಸಹಾಯ ಮಾಡಲೇಬೇಕು. ಈ ಬಂದಿರ್ಲಿ ತಗೋರಿ, ಏನಾಗಲ್ಲ. ಅವ್ರಿಗೂ ಮಾನ ಮರ್ಯಾದೆ ಇರ್ತೈತಿ. ಅವ್ರು ಯಾಕಂಗೆ ಹೂಯಿ ಅಂತೇಳಿ ಭಾಳ ದಿನ ಇರ್ತಾರ? ಏನೋ 1-2-3 ದಿನ ಸ್ವಲ್ಪ ಅಲ್ಲಿ ಜಗಳ ಏನಾರು ಆಗಿರ್ಬೇಕು, ಸ್ವಲ್ಪ ಮನಸ್ಸು ನೆಮ್ಮದಿ ಆಗೋವರೆಗೂ, ನಿರಾಳ ಆಗೋವರೆಗೂ, ಜಗಳ ತಣ್ಣಗಾಗೋವರೆಗೂ ಇರ್ತಾರೆ. ಇರ್ಲಿ, ಏನು ತೊಂದರೆ ಇಲ್ಲ. ನೀ ಕರ್ಸು ರೂಪಾಕ. ಅಲ್ಲ ಬೆಂಡ್ಲಿ, ನೀನಿಷ್ಟು ಆಕಿಗೆ ಎಲ್ಲದಕ್ಕೂ ಸಹಾಯ ಮಾಡ್ತಿ. ಆಕಿ ನೋಡು 2 ದಿನ ಆಕಿ ಪರವಾಗಿ ಮಾತಾಡಿಲ್ಲ ಅಂತೇಳಿ ಟೂರಿ ಬಿದ್ದತಿ. ನಿನ್ನ ಕೆಲಸ ನಾ ಯಾಕೆ ಮಾಡಲಿ ಅಂತೇಳಿ ನಿನಗೆ ಅಡ್ಸೆಟ್ ಹಾಕತ್ತಾಳ. ಹೋಗು ಬಗ್ಗೋಗು, ಯಾರು ಬೇಡ ಅಂದ್ರೆ. ಆಕೆ ಅಷ್ಟು ನಿನಗಿದು ಮಾಡಿದ್ರು ಮತ್ತು ಆಕಿ ಪರವಾಗಿ ನಿಂದಿರ್ತಿ ಅಂದ್ರೆ ಇದಕ್ಕೇನು ಹೇಳ್ಬೇಕು? ಏನಾರ ಮಾಡ್ಕೋಗು. ಕರ್ಸವ, 2 ದಿನ ಹೌದಿಲ್ಲ, ಕರ್ಸೋಲಿ. ನನ್ನ ಮಾತ್ಮಿಕ್ ಎಲ್ಲರೂ ಸೇರಿ ನಿಂತಿರಲ್ಲ ನೀವು. ಕರ್ಸು 2 ದಿನ. ಅದ್ರ ಮ್ಯಾಗ 1 ದಿನ ಇದ್ರು ಮತ್ತೆ ನಾ ಸುಮ್ಮನಿರಂಗಿಲ್ಲ. ಮೊದಲು ಅಡಿಗೆ ಮಾಡಿ ಹೊಟ್ಟೆ ಸತಿ.